ಸರ್, ಡಿ ಕೆ ಸುರೇಶ್ ಅವರು ಕೆಲವು ಸಲ ಈ ಸನ್ಯಾಸಿ ಥರ ವೈರಾಗಿ ಥರ ಮಾತಾಡ್ತಾರಲ್ಲ, ಅದು ಯಾಕದು? ರಾಜಕಾರಣ ನೇರವಾಗಿ ಮಾತನಾಡ್ತಕ್ಕಂಥವ್ರಿಗೆ, ನಿಷ್ಠುರವಾಗಿ ಮಾತಾಡ್ತಕ್ಕಂಥವ್ರಿಗೆ ಭಾಳ ಕಷ್ಟ ಇದೆ. ಸೊ ಹಾಗಾಗಿ ಯಾತಕ್ಕೆ ಬೇಕು ಅನ್ನೋದು ಕೂಡ ನನ್ನ ಭಾವನೆ. ನಾನೇನು ಸಂಪೂರ್ಣವಾಗಿ ರಾಜಕಾರಣವನ್ನು ಒಪ್ಪಿ ಬಂದವನಲ್ಲ, ಆಕಸ್ಮಿಕವಾಗಿ ಬಂದವನು. ಸೊ ಹಾಗಾಗಿ ಯಾರಿಗೆ ಸಾಕಷ್ಟು ಜನರಿಗೆ ರಾಜಕೀಯದ ಬಗ್ಗೆ ಹುಚ್ಚಿದೆ, ಹುಚ್ಚಿರೋರು ಯಾರಾದ್ರೂ ಮುಂದೆ ಬರಲಿ ಅಂತಕ್ಕಂಥ ಭಾವನೆಯಿಂದ ಕೆಲವು ಸಂದರ್ಭದಲ್ಲಿ ನಾನು ನನ್ನ ಮಾತನ್ನು ಹೇಳಿದ್ದೇನೆ. ಸರ್, ತಮಗೆ ಭಾಳ ಸಿಟ್ಟಂತೆ, ಕೋಪ ಅಂತೆ, ತಾವು ಭಾಳ ಮುಂಗೋಪಿ ಅಂತೆ, ನಿಜನಾ? ಅದಕ್ಕೆ ಹೇಳ್ತಾ ಇರೋದು ನಾನು. ಮುಂಗೋಪಿನೂ ಇರ್ಬೋದು, ಸಿಟ್ಟು ಬರ್ಬೋದು, ನೇರವಾಗಿ ಮಾತಾಡಿದಾಗ ಎಲ್ಲರೂ ಬರುತ್ತಲ್ಲ. ಸರ್, ರಾಜಕಾರಣಿಗಳು ಯೂಶ್ವಲಿ ಕೋಪ ಸಿಟ್ಟೆಲ್ಲ ಹೊಟ್ಟೆಲ್ಲಿ ಇಟ್ಕೋತಾರೆ, ಬಾಯಲ್ಲಿ ಹೇಳೋದೇ ಇಲ್ಲ ಯಾರು. ಸಿಟ್ಟು ಮತ್ತು ಸಹನೆ ಇದನ್ನ ಎರಡನ್ನ ಹೆಂಗೆ ತಾವು ಸಮತೋಲನೆ ಮಾಡ್ತೀರಿ? ಸಿಟ್ಟು ಬಂದಾಗ ಸಿಟ್ಟಿನಿಂದ ಮಾತಾಡ್ತೀನಿ, ಸಹನೆ ಇದ್ದಾಗ ತಾಳ್ಮೆಯಿಂದ ನೋಡ್ತೇನೆ. ಸರ್, ಡಿ ಕೆ ಸುರೇಶ್ ಅಂದ್ರೆ ಏನು ಸರ್ ಆ್ಯಕ್ಚುಲಿ ನಿಮ್ಮ ಪ್ರಕಾರ? ಏನು ಅವ್ರ ಕ್ಯಾರೆಕ್ಟರ್ ಏನು ನಿಮ್ಮ ಪ್ರಕಾರ? ನಾನೊಬ್ಬ ಸಾಮಾನ್ಯ ಮನುಷ್ಯ. ನನಗೆ ಜನಸೇವಕನಾಗಿ, ಸಾಮಾನ್ಯ ಒಬ್ಬ ಕಾರ್ಯಕರ್ತನಾಗಿ ಜನ ಕೊಟ್ಟಿರ್ತಕ್ಕಂಥ ಸ್ಥಾನವನ್ನು ಗೌರವಯುತದಿಂದ ಅವ್ರಿಗೆ ಹೆಮ್ಮೆ ತರುವಂಥ ರೀತಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.